ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಹಿಂದಿಕ್ಕಿ ಹೊಸ ದಾಖಲೆ ಬರೆದ ಶುಭ್ಮನ್ ಗಿಲ್. ಭಾರತೀಯ ಓಪನರ್ ಶುಭ್ಮನ್ ಗಿಲ್ ಗುರುವಾರ ಏಕದಿನ ಕ್ರಿಕೆಟ್ನಲ್ಲಿ ತನ್ನ ಅದ್ಭುತ ಫಾರ್ಮ್ ಮುಂದುವರೆಸಿದ್ದಾರೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ಧ ಗುಂಪು ಎ ಪಂದ್ಯದಲ್ಲಿ ಅವರು ತಮ್ಮ 8ನೇ ಏಕದಿನ ಶತಕವನ್ನು ಸಿಡಿಸಿದ್ದಾರೆ. 129 ಎಸೆತಗಳಲ್ಲಿ ಅಜೇಯ 100 ರನ್ ಹೊಡೆದ ಗಿಲ್ ಭಾರತವನ್ನ 6 ವಿಕೆಟ್ ಗೆಲುವಿನತ್ತ ಮುನ್ನಡೆಸಿದ್ರು. 2019 ವಿಶ್ವಕಪ್ ಬಳಿಕ ಏಕದಿನ ಕ್ರಿಕೆಟ್ನಲ್ಲಿ ಭಾರತೀಯ ಆಟಗಾರ ಬ್ಯಾಟ್ನಿಂದ ದಾಖಲಾಗಿರುವ ಅತ್ಯಂತ ನಿಧಾನಗತಿಯ ಶತಕ ಇದಾಗಿದೆ ಅಂತ ಭಾರತ ತಂಡದ ಮಾಜಿ ಮುಖ್ಯ ಕೋಚ್ ರವಿ ಶಾಸ್ತ್ರಿ ಕಾಮೆಂಟ್ರಿಯ ಸಮಯದಲ್ಲಿ ವಿವರಿಸಿದ್ದಾರೆ. ಅವರು 125 ಎಸೆತಗಳಲ್ಲಿ ಶತಕ ಮುಟ್ಟಿದ್ದಾಗ ಈ ವಿಷಯವನ್ನ ಹೇಳಿದ್ರು. ಆದರೆ ಪಂದ್ಯದ ಸ್ಥಿತಿಗತಿಗಳನ್ನ ನೋಡಿದ್ರೆ ಇದು ಅಮೂಲ್ಯ ಶತಕ ಅಂತ ಶಾಸ್ತ್ರಿ ಹೇಳಿದ್ದಾರೆ. ಎಸೆತಗಳ ಆಧಾರದ ಮೇಲೆ ಹಿಂದಿನ 15 ವರ್ಷಗಳಲ್ಲಿ ಇದು ಭಾರತದ 4ನೇ ಅತಿ ನಿಧಾನಗತಿಯ ಶತಕ. ಆದರೆ ಈ ಆಟದ ಮೂಲಕ ಗಿಲ್ 51 ಇನ್ನಿಂಗ್ಸ್ಗಳಲ್ಲಿ 8 ಏಕದಿನ ಶತಕಗಳನ್ನು ಪೂರೈಸಿದ ಅತ್ಯಂತ ವೇಗದ ಭಾರತೀಯ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಈ ಸಾಧನೆಯಲ್ಲಿ ಅವರು ಶಿಖರ್ ಧವನ್, ವಿರಾಟ್ ಕೊಹ್ಲಿ, ಗೌತಮ್ ಗಂಭೀರ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರನ್ನು ಮೀರಿಸಿದ್ದಾರೆ. ಭಾರತದ ಉಪನಾಯಕನಾಗಿರುವ ಗಿಲ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಶತಕ ಬಾರಿಸಿದ 7ನೇ ಭಾರತೀಯ ಆಟಗಾರರ ಪಟ್ಟಿಗೆ ಸೇರ್ಪಡೆಗೊಂಡರು. ಅವರಿಗಿಂತ ಮೊದಲು ಧವನ್, ಸೌರವ್ ಗಂಗೂಲಿ, ಮೊಹಮ್ಮದ್ ಕೈಫ್, ರೋಹಿತ್ ಶರ್ಮಾ, ವೀರೇಂದ್ರ ಸೆಹ್ವಾಗ್ ಮತ್ತು ತೆಂಡೂಲ್ಕರ್ ಈ ಸಾಧನೆಯನ್ನ ಮಾಡಿದ್ರು. ಅಲ್ಲದೆ ಇದು ಐಸಿಸಿ ಟೂರ್ನಿಯಲ್ಲಿ ಅವರ ಮೊದಲ ಶತಕವೂ ಆಗಿತ್ತು. ಸತತ 2ನೇ ಶತಕ. ಈ ಆಟ ಗಿಲ್ ಅವರ ಸತತ 2ನೇ ಏಕದಿನ ಶತಕವಾಗಿತ್ತು. ಕಳೆದ ವಾರ ಅಹಮದಾಬಾದ್ನಲ್ಲಿ ಇಂಗ್ಲೆಂಡ್ ವಿರುದ್ಧ 112 ರನ್ ಸಿಡಿಸಿದ ನಂತರ ಅವರು ಐಸಿಸಿ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನಕ್ಕೇರಿದ್ರು. ಇದು 2023 ಏಕದಿನ ವಿಶ್ವಕಪ್ ಬಳಿಕ ಅವರ ಮೊದಲ ಟಾಪ್ ರ್ಯಾಂಕಿಂಗ್ ಸಾಧನೆಯಾಗಿತ್ತು. ಭಾರತಕ್ಕೆ ಗೆಲುವು. ದುಬೈ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎರಡೂ ತಂಡಗಳಿಗೆ ಸುಲಭದ ಪಂದ್ಯವಾಗಿರಲಿಲ್ಲ. ಆದರೆ ಬಾಂಗ್ಲಾದೇಶ 35 ರನ್ಗೆ 5 ವಿಕೆಟ್ ಕಳೆದುಕೊಂಡ ನಂತರ ಚೇತರಿಸಿ ಹೋರಾಟ ಮಾಡಿತ್ತು. ತೌಹಿದ್ ಹೃದೋಯ್ ತಮ್ಮ ಮೊದಲ ಏಕದಿನ ಶತಕ ದಾಖಲಿಸಿದ್ರು ಮತ್ತು ಐಸಿಸಿ ಟೂರ್ನಿಯಲ್ಲಿ ಭಾರತ ವಿರುದ್ಧ ಶತಕ ಬಾರಿಸಿದ ಬಾಂಗ್ಲಾದೇಶದ ಮೊದಲ ಆಟಗಾರ ಎನಿಸಿಕೊಂಡಿದ್ರು. ಜಾಕರ್ ಅಲಿಯೊಂದಿಗೆ ಅವರು 154 ರನ್ನ ಉತ್ತಮ ಜೊತೆಯಾಟ ಒಟ್ಟಿಗೆ ಆಡಿದ್ರು. ಇದರಿಂದ ಬಾಂಗ್ಲಾದೇಶ 228ರ ಸವಾಲಿನ ಮೊತ್ತ ಕಲೆ ಹಾಕಿತು. ಭಾರತದ ಪರ ಮೊಹಮ್ಮದ್ ಶಮಿ 5 ವಿಕೆಟ್ ಉರುಳಿಸಿದ್ರು. ಬಾಂಗ್ಲಾದೇಶವು ಭಾರತದ ಬ್ಯಾಟಿಂಗ್ ಬಲ ಕುಗ್ಗಿಸಲು ಪ್ರಯತ್ನಿಸಿತು. ರೋಹಿತ್ ಶರ್ಮಾ ವೇಗವಾಗಿ ಬ್ಯಾಟ್ ಮಾಡಲು ಶುರು ಮಾಡಿದ್ರು. ಗಿಲ್ ನಿಧಾನವಾಗಿ ಆಟ ಮುಂದುವರೆಸಿದ್ರು. ವಿರಾಟ್ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ಹೆಚ್ಚು ಹೊತ್ತು ಆಡಲಿಲ್ಲ. ಮುಸ್ತಫಿಜುರ್ ರಹಮಾನ್ ತನ್ನ ನಿಧಾನ ಎಸೆತದ ಮೂಲಕ ಶ್ರೇಯಸ್ ಅಯ್ಯರ್ ವಿಕೆಟ್ ಪಡೆದ್ರು. ಆದರೆ ಕೆಎಲ್ ರಾಹುಲ್ ಮತ್ತು ಗಿಲ್ ಶಾಂತವಾಗಿ ಆಡಿ ಭಾರತವನ್ನ ಗೆಲುವಿನತ್ತ ಮುನ್ನಡೆಸಿದ್ರು.